ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಅಂದಮೇಲೆ ಲೇಝಿ ಡೇ ಅಂತಲೇ ಅರ್ಥ. ಮಗು ಏನು ಸ್ಕೂಲ್ಗೆ ಹೋಗಲ್ಲ, ನಾನೇನು ಕೆಲ್ಸಕ್ಕೆ ಹೋಗಲ್ಲ, ಆದರೂ ಸಂಡೇ ಅಂದರೆ ಲೇಝಿ ಡೇ ಅಂತಲೇ ಅರ್ಥ ನನಗೆ. ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು. ಬಾಗಿಲು ತೊಳೆದು ಬರೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕಾಫಿ ಎಲ್ಲ ಮಾಡಿದ್ರು. ಅವ್ರು ಹಾಲು ತೊಗೊಂಡು ಹಾಲು ತೊಗೊಂಬರೋದು, ಅವರು ಎದ್ದು ಹಾಲು ತೊಗೊರೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ನನ್ನ ಮಗಳು ಎದ್ಬಿಟ್ಟಿದ್ಲು ಇವತ್ತು. ಅವಳಿಗೆ ಹಾಲು ಕುಡಿಸ್ತಾ ಇದ್ದಾರೆ. ಫೋನ್ ಕೊಡು, ಹಾಲು ಕುಡಿತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ಸ್ವಲ್ಪ ಹಠ ಮಾಡ್ತಾಯಿದ್ಲು. ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಬಿಟ್ಟು ಹಂಗೆ ಹಾಲು ಕುಡಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೂಮೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಇನ್ನು ಬೆಡ್ಶೀಟ್ ಸಹ ಮಡಚಿಟ್ಟಿರಲಿಲ್ಲ. ಏನಕ್ಕಂದರೆ ನನ್ನ ಮಗಳೇದೋಳು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅವಳು ಎದ್ದಿದ್ದು ಲೇಟು, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸುಮ್ಮನೆ ಆಗಿದ್ದೆ. ಒಗೆಯೋ ಬಟ್ಟೆ ಎಲ್ಲ ತುಂಬಾ ಇತ್ತು, ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಈಗ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ನೆನ್ನೆ ವಾರ ಆಗಿರೋದ್ರಿಂದ ಡೀಪ್ ಕ್ಲೀನ್ ಆಗೇ ಆಗಿರುತ್ತೆ. ಸೊ ಇವಾಗ ಸ್ವಲ್ಪ ಸ್ಪ್ರೆಡ್ ಎಲ್ಲ ಹಾಸ್ಬಿಟ್ಟು ಬೆಡ್ಶೀಟ್ ಎಲ್ಲ ಮಡ್ಚಿಟ್ಟೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೀಟಾಗಿ ಕಸ ಎಲ್ಲ ಹೊಡೆದ್ಬಿಟ್ರೆ ಮುಗೀತು. ದಿನ ಏನು ನೆಲ ಒರೆಸೋದು ಅದೆಲ್ಲ ಏನು ಮಾಡೋದಿಲ್ಲ ನಾನು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ, ಆಮೇಲೆ ಟಿಫನ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೆಲಸದ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅನ್ಕೋತೀನಿ. ಏನಂದರೆ ನಾನು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾಯಿಲ್ಲ, ಅದು ನನ್ನ ಗಮನಕ್ಕೂ ಬರ್ತಾ ಇದೆ ಸಹ. ಏನಕ್ಕೆ ಇಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವ್ಲಾಗ್ ಮಾಡೋಣ ಅಂತ ಅನ್ಕೊತೀನಿ, ಬಿಡು ಆಮೇಲೆ ಮಾಡೋಣ ಹಂಗೆ ಅಂದ್ಕೊಂಡು ಬಿಟ್ಟೇ ಬಿಡ್ತೀನಿ. ಆ ದಿನ ಹಂಗೆ ವೇಸ್ಟ್ ಆಗಿಬಿಡುತ್ತೆ. ಯಾಕೋ ತುಂಬ ಡೇನ ವೇಸ್ಟ್ ಮಾಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೂ ಒಂದು ಮೇಜರ್ ರೀಸನ್ ಏನಂದರೆ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ಏನು ವಿಡಿಯೋ ಮಾಡೋದು ಅಂತ ಅನಿಸುತ್ತೆ ನನಗೆ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ, ಇದು ವಾಚಿಂಗ್ ಅವರ್ಸೇ ಕಂಪ್ಲೀಟ್ ಆಗ್ತಾಯಿಲ್ಲ, ಯಾರಪ್ಪ ಮಾಡ್ತಾರೆ ಅಂತ ಸೋಂಬೇರಿತನ ಬಂದುಬಿಟ್ಟಿದೆ. ಅಫ್ಕೋರ್ಸ್ ಈಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ನನಗೂ ವಿಡಿಯೋ ಮಾಡೋಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಇರಪ್ಪ ಬೇರೆ ಕಂಟೆಂಟ್ ಇಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಡೈಲಿ ವ್ಲಾಗ್ಸ್ ಅಂದರೆ ನಮ್ಮ ಮನೇಲಿ ಬೆಳಗ್ಗೆ ಇದ್ದರೆ ಟಿಫನ್ ಮಾಡು, ಅಡುಗೆ ಮಾಡು, ಮಗಳಿಗೆ ಟೈಮ್ ಕೊಡು, ಅವಳನ್ನ ಬೆಳೆಸೋದು. ಈಗ ಅದು ಅವಳ ಟೈಮು, ಈಗ ಅವಳ ಟೈಮ್ನ ನಾವು ಕೊಡಬೇಕು ಅಂತ ಅನಿಸಿದೆ. ಸೊ ನಾವು ಪೇರೆಂಟ್ಸ್ ಅವಳಿಗೆ ಆ ಟೈಮ್ ಕೊಟ್ಟರೆ ಸರಿ, ದೊಡ್ಡವಳಾದಮೇಲೆ ತಿರ್ಗಾ ಆ ಟೈಮ್ ಅವಳಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಅವಳು ಬೆಳೆಸೋದಷ್ಟೇ ನನ್ನ ಕೆಲಸ ಇರುತ್ತೆ. ಯಾವಾಗಲೂ ಅವಳದು ವೀಡಿಯೋಸ್ ಆಗ್ತಾಯಿದ್ರೆ ಇಂಟ್ರೆಸ್ಟ್ ಇರಲ್ಲ. ಈ ಕುಕ್ಕಿಂಗ್ ಅಂತಂದರೆ ನಾನೇನು ಅಷ್ಟು ದೊಡ್ಡ ಕುಕ್ಕು ಅಲ್ಲ, ಕುಕ್ ಮಾಡೋದಕ್ಕೆ ಏನೋ ಒಂದು ಇಂಟ್ರೆಸ್ಟಾಗಿ ರೆಸಿಪೀಸ್ ಮಾಡಬೇಕನ್ಸಿದ್ರೆ ಅಷ್ಟೇ ಮಾಡ್ತೀನಿ. ಸೊ ಅದಕ್ಕೋಸ್ಕರ ವ್ಲಾಗ್ಸ್ನೆಲ್ಲ ಡಿಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ವ್ಲಾಗ್ಸ್ ಆಗೋಕ್ಕೇನು ಹಿಂಸೆ ಇಲ್ಲ. ಸ್ವಲ್ಪ ಎಡಿಟು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಎಡಿಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ರೆಡಿ ಮಾಡಿರ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ, ಆ ಥರ ಆಗುತ್ತೆ. ಹೌದು, ಎಲ್ರಿಗೂ ನಮ್ಮ ವಿಡಿಯೋಸ್ ಇಷ್ಟ ಆಗಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಷ್ಟ ಆಗಲೂಬಹುದು, ಆಗದೇನೂ ಇರಬಹುದು, ಪರವಾಗಿಲ್ಲ. ಇಷ್ಟ ಆಗೋರು ಸ್ಕಿಪ್ ಮಾಡದೆ ನೋಡಿ ಅಷ್ಟೇ. ಆ್ಯಂಡ್ ಇನ್ನೊಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು, ಯಾವ ಥರ ವಿಡಿಯೋಸ್ ನೀವು ಕುಕ್ಕಿಂಗ್ ಮಾಡಬೇಕಾ ಅಥವಾ ಟ್ರಾವೆಲ್ ವ್ಲಾಗ್ ಮಾಡಬೇಕಾ, ಡೈಲಿ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತಾ, ಆ ಥರ ಹೇಳಿದ್ರೆ ನಾನು ಅದೇ ಥರ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ನನಗೂ ಅವಾಗ ಅನಿಸುತ್ತೆ, ಈ ಥರ ವ್ಲಾಗ್ ಮಾಡಿದ್ರೆ ಈ ಥರ ಇಂಟ್ರೆಸ್ಟ್ ಇರುತ್ತೆ ನೋಡೋರಿಗೆ ಅಂತ ಹೇಳ್ಬಿಟ್ಟು ನಾನು ಆ ಥರ ವ್ಲಾಗ್ಸ್ನೆಲ್ಲ ರೆಸಿಪೀಸ್ ಅದೆಲ್ಲ ಶೂಟ್ ಮಾಡಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಮ್ ಬ್ಯಾಕ್ ಟು ಅವರ್ ರೊಟೀನ್. ಇವತ್ತೇನು ಟಿಫನ್ ಮಾಡೋಕ್ಕೆ ಹೋಗಿರಲಿಲ್ಲ. ಏನಕ್ಕಂದರೆ ನನ್ನ ಹಸ್ಬೆಂಡು ಆಚೆ ಟಿಫನ್ ಮಾಡ್ಕೊಂಡಿದ್ರು. ಅದನ್ನು ನನ್ನ ಮಗಳಿಗೆ ಹೇಳಿದ್ಕೆ ಅವಳು ನನಗೂ ಬೇಕು, ನಾನು ಇಡ್ಲಿ ತಿಂತೀನಿ, ಮನೇಲಿ ಬೇಡ ಅಂತ ಹೇಳ್ಬಿಟ್ಟು ಹಠ ಮಾಡಿದ್ಲು. ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಇಬ್ರಿಗೆ ಅಡುಗೆ ಮಾಡೋಕ್ಕೆ ಹೋಗ್ತೀಯಾ, ಮಧ್ಯಾಹ್ನ ಬೇರೆ ಒಂದು ಫಂಕ್ಷನ್ ಇರೋದ್ರಿಂದ ಇನ್ನೇನು ಅಡುಗೆ ಮಾಡೋಕ್ಕೆ ಹೋಗ್ತೀಯಾ, ಬಿಡು ಆಚೆನೇ ತಂದು ಕೊಡ್ತೀನಿ ಟಿಫನ್ ಅಂತ ಹೇಳ್ಬಿಟ್ಟು ಇಡ್ಲಿ ಮತ್ತು ರೈಸ್ ತೊಗೊಂಡು ಬಂದಿದ್ರು. ನಾನು ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನಾದೆ. ಸ್ವಲ್ಪ ಅಡುಗೆ ವಿಷಯದಲ್ಲಿ ನಾನು ಸ್ವಲ್ಪ ಲೇಜಿನೇ, ಅಯ್ಯೋ ಬಿಡಪ್ಪ ಯಾರು ಮಾಡ್ತಾರೆ ಅನಿಸುತ್ತೆ. ಒನ್ ಟೈಮ್ ಅಂದರೆ ನನಗಂತೂ ಸಖತ್ ಹಿಂಸೆ ಅನಿಸ್ಬಿಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ. ಅವಳಿಗೆ ಸೈಕಲ್ ಬುಟ್ಟಿಲಿ ಯಾವುದೂ ಇಡಬಾರ್ದು ಅಂತ ಅವಳ ರೂಲ್ಸು. ನನಗೆ ಅವಳ ಐಟಮ್ಸ್ನೆಲ್ಲ ಅದರಲ್ಲೇ ಎತ್ತಿಡಬೇಕು ಅಂತ ನನ್ನ ಇಷ್ಟ. ನಾನು ಅವಳು ಏನೇನು ಐಟಮ್ಸ್ ಇರುತ್ತೆ ಅದೆಲ್ಲ ಲರ್ನಿಂಗ್ ಪಿಲ್ಲೋನು ನೀವು ನೋಡ್ತಾ ಇರ್ಬೋದು ಅಲ್ಲೇ ಇಟ್ಟಿರ್ತೀನಿ, ಅವಳವೆಲ್ಲ ಅಲ್ಲೇ ಸಿಗಬೇಕು ಅಂತ ಹೇಳ್ಬಿಟ್ಟು. ಆದರೆ ಅವಳಿಗೆ ಅದು ಇಷ್ಟ ಆಗಲ್ಲ. ಅವಳು ಸೈಕಲ್ ಬುಟ್ಟಿ ಯಾವಾಗಲೂ ಖಾಲಿ ಇರಬೇಕು ಅಂತ ಹೇಳ್ತಾಳೆ. ಅವಳು ಏನಂದರೆ ಅಲ್ಲಿ ಕೂತ್ಕೊಂಡು ಚಿಂಟು ಟಿ ವಿ ನೋಡೋದು, ಅವಳು ಅಲ್ಲೇ ಹೋಗಿ ಕೂತ್ಕೋಬೇಕು ಅವಳು. ಅದು ನನಗಿಷ್ಟ ಆಗಲ್ಲ. ಬೇಡ, ಅಲ್ಲಿ ಕೂತ್ಕೊಳ್ಳೋದು ಬೇಡ, ತುಂಬ ಹತ್ರ ಆಗಿಬಿಡುತ್ತೆ ಟಿ ವಿಗೆ ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ಅಲ್ಲಿ ತುಂಬಿರ್ತೀನಿ. ಅವಳು ಅದನ್ನೆಲ್ಲ ತೆಗೆದು ಬಿಸಾಕಿ ಆ ಸೈಕಲ್ ತೆಗೆದು ಸೈಡಿಗೆ ನಿಲ್ಸ್ಕೊಂಡು ಅಲ್ಲೇ ನೋಡ್ತಾ ಇರ್ತಾಳೆ. ಈಗ ಏನು ಮಾಡೋಕ್ಕಾಗಲ್ಲ, ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೆ, ಈಗೆಲ್ಲ ಕಸ ಗುಡಿಸಿ ಆಗಲೇ ಎಲ್ಲ ಹಾಳು ಮಾಡೇ ಬಿಟ್ಲು. ಇನ್ನೇನು ಮಾಡೋಕ್ಕಾಗತ್ತೆ, ತಿರ್ಗಾ ನಾನು ಎತ್ತಿಡೋದು ಅವಳು ಗಲೀಜು ಮಾಡೋದು ಇದೇ ಆಗುತ್ತೆ.
ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಇಡ್ಲಿ ಹಾಕೊಡಮ್ಮ ಅಂತ ಕೇಳಿದ್ಲು. ಒಂದು 10 ಗಂಟೆ 11 ಗಂಟೆಗೆಲ್ಲ ಟಿಫನ್ ಮಾಡ್ತಾಳೆ. ಏನಕ್ಕಂದರೆ ಅವಳು ಎದ್ದೊಳೋದೇ ಲೇಟು, 9 ಗಂಟೆ ಎದ್ದರೆ ಹಾಲು ಕುಡ್ದಿರ್ತಾಳಲ್ವ, ಸ್ವಲ್ಪ ಲೇಟಾಗಿ ಟಿಫನ್ ತಿಂತಾಳೆ. ನಮ್ಮ ಮನೆಗೂ ಟಿಫನ್ ತಂದಾಗ ಒಂದು 10 ಗಂಟೆನೇ ಆಗಿತ್ತು. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ತಿಂತೀನಮ್ಮ ಅಂತ ಹೇಳಿದ್ಲು. ಅವಳು ಚಟ್ನಿಲಿ ತಿನ್ನೋದು ಕಡಿಮೆ, ಚಟ್ನಿ ಖಾರ ಅಂತ ಹೇಳ್ಬಿಟ್ಟು ಚಟ್ನಿ ಯೂಸ್ ಮಾಡಲ್ಲ ಅವಳು. ಇಡ್ಲಿ ತಿಂದರೆ ತಿನ್ನಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚಟ್ನಿ ಹಾಕಿದ್ದೆ. 2 ಇಡ್ಲಿ ಅಂತೂ ತಿಂತಾಳೆ. ನನಗೆ ಇಡ್ಲಿ ಏನು ಅಷ್ಟು ಇಷ್ಟ ಆಗಲ್ಲ. ನಾನು ರೈಸು ಮತ್ತು ಮೊಸರು ತರಿಸ್ಕೊಂಡಿದ್ದೆ. ಸ್ವಲ್ಪ ಫಂಕ್ಷನ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾವು ಫಂಕ್ಷನ್ಗೆ ಹೊರಟಾಗೆ ಬಂದಿತ್ತು ಇದು ಪಾರ್ಸಲ್ಲು. ಅದನ್ನು ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಓಪನ್ ಮಾಡ್ತಾ ಇದ್ದಾರೆ. ಇದು ಬಂದು ಏನು ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವಳು ಕಾರ್ ಬೇಕಂತ ಹೇಳ್ಬಿಟ್ಟು ಕೇಳಿದ್ಲು. ಏನಕ್ಕಂದರೆ ಮೊನ್ನೆ ಅಲ್ಕೂರ್ಗೆ ಹೋದಾಗ ದಿವ್ಯಾ ಬಂದಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ಪರೀಕ್ಷೆಗೆ ಈ ಥರ ಕಾರ್ ತೊಗೊಂಡು ಬಂದಿದ್ರು. ಅವಳು ಅಲ್ಲಿ ಆಟ ಆಡ್ತಾ ಇದ್ಲಲ್ವ, ಮನೆಗೆ ಸಡನ್ನಾಗಿ ಕರ್ಕೊಂಡು ಬಂದುಬಿಟ್ಟೆ. ಕಾರ್ ಕೊಡಿಸಿಲ್ಲ ನೀನು, ನನಗೆ ಕಾರ್ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರ ಅಪ್ಪ ಅವಳು ಏನು ಹೇಳಿದ್ರು ಕೇಳೋದು ಜಾಸ್ತಿ. ಆಯಿತು ಬಿಡು ಬುಕ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದರು. ಇದು ಬಂದು ನಾವು ಅಮೆಝಾನಲ್ಲಿ ತರಿಸಿದ್ದು. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ನೋಡೋಕೆ ಹೋದ್ರಂತೂ ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಈಗ ಫಿಟ್ ಮಾಡ್ತಾ ಇದ್ದಾರೆ ಅಪ್ಪ ಮಗಳು ಸೇರಿಕೊಂಡು. ಏನು ಕಂದದು ಸೈಕಲಲ್ಲಿ ಮೂಲೆಗೆ ಹಾಕ್ಬಿಟ್ಟಿದ್ಯಾ ಆಗಲೇ? ಯಾರು ಬುಕ್ ಮಾಡಿ ನಿಮ್ಮ ಅಪ್ಪತಾನೆ ಸುಮ್ಮನೆ ಇರ್ಬೇಕು. ಅವೆಲ್ಲ ಮುಟ್ಟಿ ಕೊಡಲ್ಲಮ್ಮ. ನಾವು ಇವಾಗ ಗಾಡಿನ ಪಿಕ್ ಮಾಡ್ತಾ ಇದೀವಿ. ನಿನ್ ಸೈಕಲ್ನ ರೆಡಿ ಮಾಡ್ತಾ ಇದ್ದೆ ಕಂದ. ಇದನ್ನು ಫಿಟ್ ಮಾಡೋ ಯಾವುದೇ ಥರ ಮ್ಯಾನ್ಯುಯಲ್ ಏನು ಕೊಟ್ಟಿರಲಿಲ್ಲ. ನಾವು ಡಯಾಗ್ರಾಮ್ ನೋಡಿಕೊಂಡು ಯಾವ ಥರ ಪಿಕ್ಚರ್ ಇದೆಯಲ್ವಾ ಫೋನಲ್ಲಿ ಅದನ್ನು ನೋಡಿಕೊಂಡು ಫಿಟ್ ಮಾಡ್ತಾ ಇದ್ದಾರೆ ಅವರಪ್ಪ. ಅವರು ಇದೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಕೊಟ್ಟರು. ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ಹಿಡಿತು ಇದನ್ನೆಲ್ಲ ರೆಡಿ ಮಾಡೋದು, ಸ್ವಲ್ಪ ಹಿಂಸೆನೇ ಆಯಿತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಚಿಕ್ಕದೇ ಅನ್ನಿಸ್ತು ಅವಳಿಗೆ. ಆದರೆ ಅವಳು ಇದೇ ಬೇಕಂತ ಹೇಳ್ಬಿಟ್ಟು ಹಠ ಮಾಡಿದ್ಲು. ಪರವಾಗಿಲ್ಲ ಸುಮ್ಮನೆ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡಿಸಿದ್ದೆ. ಏನಕ್ಕಂದರೆ ಸೈಕಲ್ ಇದೆಯಲ್ವ, ಸುಮ್ಮನೆ ಆಟ ಆಡ್ಕೊತಾಳೆ ಕೂತ್ಕೊತಾಳೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ದಾಯಿತು. ಸಖತ್ತು ಹಠ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಇವಾಗ. ಇದೇ ಬೇಕು ಅದೇ ಬೇಕು ಅಂತ ಹಿಂಸೆ ಕೊಡ್ತಾಳೆ. ಅವಳಿಗೆ ಜೀನ್ಸ್ ಪ್ಯಾಂಟ್ ಸರಿ ಆಗಲಿಲ್ಲ ಓಡಿಸೋಕ್ಕೆ. ಅದಕ್ಕೆ ಈಗ ಬಂದು ನೈಟ್ ಪ್ಯಾಂಟ್ ಹಾಕ್ಕೊಂಡು ಕೂತ್ಕೊಂಡು ನಾನು ನೋಡಮ್ಮ ನಾನು ಓಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾಳೆ. ಈ ಥರ ಹಾಗೆ ಟೈಮ್ ಸ್ಪೆಂಡ್ ಆಗ್ತಾ ಇರುತ್ತೆ. ಸೊ ನನ್ನ ಹಸ್ಬೆಂಡು ನೈಟು ನಾನು ಟೊಮೊಟೊ ರಸಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನನ್ನ ಮಗಳು ಮಾತ್ರ ಅವಳು ಕ್ವಾಟ್ಲೆ ಮಾತ್ರ ಎಲ್ಲೂ ತಪ್ಪಲ್ಲ. ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಹಿಂಸೆ ಕೊಡ್ತಾಯಿದ್ಲು. ಹಂಗೆ ಅವರಪ್ಪ ಸ್ವಲ್ಪ ಗದ್ರಕ್ಕೆ ಹೋದರು. ಮಧ್ಯಾಹ್ನ ಎಲ್ಲರೂ ನಾನ್ ವೆಜ್ ತಿಂದಿದ್ದರಿಂದ ಯಾರಿಗೂ ಅಷ್ಟೇನು ಊಟ ಬೇಕಾಗಿರಲಿಲ್ಲ. ಲೈಟಾಗಿ ಟೊಮೊಟೊ ರಸಮ್ ಮಾಡ್ತೀನಿ ಅಂತ ಹೇಳಿದರು. ನಾನು ಅಲ್ಲೇ ರೈಸ್ ಮಾಡಿ ಇಟ್ಟಿದ್ದೆ. ಅವರು ಟೊಮೊಟೊ ರಸಮ್ ಮಾಡ್ತಾಯಿದ್ದಾರೆ. ಅವರು ಏನೋ ಸ್ಟೈಲಲ್ಲಿ ಮಾಡ್ಕೋತಾರೆ. ಒಟ್ಟಿನಲ್ಲಿ ಏನೋ ಅಡುಗೆ ಮಾಡಿದ್ರೆ ಮುಗೀತು ಅಷ್ಟೇ. ಏನು ಮಾಡ್ತಾ ಇರೋದು? ಏನೇನು ಹಾಕಿರೋದು ರಸಮ್ಗೆ? ಸರಿ, ಟೊಮೊಟೊ ರಸಮಿಗೆ ಬರೀ ಟೊಮೊಟೊ ಹಾಕ್ತಾರ? ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ. ಚಿನಿಮಾ ಅಪ್ಪ ರಸಮ್ ಮಾಡ್ತೈತಂತೆ. ಸುಮ್ಮನೆ ನಡಿ. ರಸಮ್ ರೆಡಿ ಆಯ್ತು. ಸೊ ನೈಟ್ಗೆ ಅನ್ನ ರಸಮ್ ಮಾಡಿದ್ರು. ನೀವೆಲ್ಲಿ ನೋಡ್ತಾ ಇರ್ಬೋದು. ನನಗಂತೂ ಇವ್ರು ಮಾಡೋ ರಸಮ್ ತುಂಬಾ ಇಷ್ಟ ಆಗುತ್ತೆ. ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಸಹ. ಸೊ ನೋಡಿದ್ರಲ್ಲ ನಮ್ಮ ಸಂಡೇಯ ವ್ಲಾಗ್ ಯಾವ ಥರ ಸ್ಪೆಂಡ್ ಆಯಿತು ಅಂತ ಹೇಳ್ಬಿಟ್ಟು. ಇದೇ ಥರನೇ ನಮ್ಮ ಡೈಲಿ ರೂಟೀನ್ ಇರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗೊಂದಿಗೆ ನಿಮಗೆ ಸಿಗ್ತೀನಿ.